ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ವಚನಾನುಭವ. ಈ ವಿನೂತನವಾದ ಮಾಲೆಯನ್ನು ಬೆಂಗಳೂರಿನ ಆನ್ಲೈನ್ ಅರಿವಿನ ಮನೆಯಲ್ಲಿ ಇಂದಿನಿಂದ ಪ್ರಾರಂಭಿಸುತ್ತಿದ್ದು, ಇಂದಿನ ಕಾರ್ಯಕ್ರಮದಲ್ಲಿ ವಚನ ಗಾಯನ ಮತ್ತು ಅದನ್ನು ಅರ್ಥೈಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ. ಇಂದಿನ ಕಾರ್ಯಕ್ರಮದಲ್ಲಿ ವಚನ ನಿರ್ವಚನ ಮಾಡಿಕೊಡಲಿರುವ ಪೂಜ್ಯ ಶಿವರುದ್ರ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಾಗೂ ವಚನ ಗಾಯನ ಮಾಡಲಿರುವ ಶ್ರೀ ಡಿ ಕುಮಾರದಾಸ್ ಇವರಿಗೂ ಹಾಗೂ ಅವರಿಗೆ ತಬಲಾದಲ್ಲಿ ಸಾಥ್ ನೀಡಲಿರುವ ಶ್ರೀ ಷಣ್ಮುಖರವರಿಗೂ ಹಾಗೂ ಹಾರ್ಮೋನಿಯಂನಲ್ಲಿ ಶ್ರೀ ಸತೀಶ್ ಕೊಲ್ಲಿಯವರಿಗೂ ಸಮಸ್ತ ಶರಣ ಬಂಧುಗಳು ಹಾಗೂ ಬಸವ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನೀಡಲಿರುವ ಶ್ರೀ ಅರವಿಂದಣ್ಣ ಜತ್ತಿಯವರಿಗೂ ಸಮಸ್ತ ಶರಣ ಬಂಧುಗಳ ಪರವಾಗಿ ನಮಸ್ಕರಿಸುತ್ತಾ, ಕಾರ್ಯಕ್ರಮದಲ್ಲಿ ಮುಂದೆ ಕಿರುಪರಿಚಯ. ಡಿ ಕುಮಾರದಾಸರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರೆಂದೇ ಚಿರಪರಿತರು. ಹುಟ್ಟಿನಿಂದಲೇ ಅಗಾಧ ಬುದ್ಧಿಶಕ್ತಿ ಉಳ್ಳವರಾಗಿದ್ದು, ಬಾಲಕ ಕುಮಾರದಾಸರು 12 ವರ್ಷಗಳ ಕಾಲ ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳ ಗುರು ಸನ್ನಿಧಿಯಲ್ಲಿ ಸಂಗೀತ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಗದುಗಿನಲ್ಲಿ ಜರುಗಿದ ಯಡಿಯೂರ ಸಿದ್ಧಲಿಂಗೇಶ್ವರರ 5ನೇ ಶತಮಾನದ ಸುಸಂದರ್ಭದಲ್ಲಿ ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳವರಿಂದ ಬಂಗಾರದ ಪದಕವನ್ನು ಪಡೆದಿರುವ ಸೌಭಾಗ್ಯ ಇವರದ್ದು. ಕರ್ನಾಟಕ ಸರ್ಕಾರದ ವಿದ್ವತ್ ಮತ್ತು ಗಂಧರ್ವ ಮಹಾವಿದ್ಯಾಲಯದ ವಿಶಾರದ ಪರೀಕ್ಷೆಯನ್ನು ಉನ್ನತ ಶ್ರೇಣಿಯೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ಕುಮಾರದಾಸರು ತಮ್ಮ ಸಂಪದ್ಭರಿತ ಕಂಠಸಿರಿಯನ್ನು ರಾಗ ತಾಳಗಳಲ್ಲಿ ವ್ಯವಸ್ಥಿತವಾಗಿ ಅಭಿವೃದ್ಧಿಗೊಳಿಸಿಕೊಂಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಆಕಾಶವಾಣಿ ನಿಲಯದಲ್ಲಿ ಸಂಗೀತ ಸೇವೆ ಸಲ್ಲಿಸಿದ್ದಾರೆ. ಇವರು ಆಕಾಶವಾಣಿಯ ಎ ಗ್ರೇಡ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾಗಿದ್ದಾರೆ. ಕುಮಾರದಾಸರು ತಮ್ಮ ಸಂಗೀತ ಪಾಂಡಿತ್ಯದಿಂದ ಹಲವಾರು ದೂರದರ್ಶನ, ಖಾಸಗಿ ಚಾನೆಲ್ ಮತ್ತು ಚಂದನ ಚಾನೆಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಗೋವಾ, ಮೈಸೂರು, ಬೆಂಗಳೂರು, ಚೆನ್ನೈ, ಮುಂಬೈ ಹಾಗೂ ವಾರಣಾಸಿಯ ಜನರನ್ನು ಮೋಹಗೊಳಿಸಿದ್ದಾರೆ.
ಶ್ರೀಯುತರು ಸದ್ಯ ಧಾರವಾಡದಲ್ಲಿ ನೆಲೆಸಿದ್ದಾರೆ. ಇವರೊಂದಿಗೆ ತಬಲದಲ್ಲಿ ಸಾಥ್ ನೀಡಲಿರುವ ಶ್ರೀ ಷಣ್ಮುಖರವರು ಹಾಗೂ ಹಾರ್ಮೋನಿಯಂನಲ್ಲಿ ಶ್ರೀ ಸತೀಶ್ ಕೊಳ್ಳಿಯವರು. ಬಂಧುಗಳೇ, ಕಾರ್ಯಕ್ರಮದಲ್ಲಿ ಮುಂದೆ ಪ್ರಾಸ್ತಾವಿಕ ನುಡಿಗಳನ್ನು ನೀಡಬೇಕೆಂದು ಶ್ರೀ ಅರವಿಂದಣ್ಣ ಜತ್ತಿಯವರು, ಅಧ್ಯಕ್ಷರು, ಬಸವ ಸಮಿತಿ, ಬೆಂಗಳೂರು, ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್ವರಿಗೆ ಶರಣು ಶರಣಾರ್ಥಿ. ಬಸವ ಸಮಿತಿ ಆನ್ಲೈನ್ ಅರಿವಿನ ಮನೆಯ ಮೂಲಕ ಸುಮಾರು ದಿನಗಳಿಂದ, ಅಂದರೆ ಕೋವಿಡ್ ದಿಗ್ಬಂಧನದ ನಂತರ, ನಾವು ಆನ್ಲೈನ್ ಮೂಲಕ ನಿಮ್ಮ ಮನೆಗಳಿಗೆ ಜ್ಞಾನ ದಾಸೋಹವನ್ನು ಮಾಡುವ ಮಹತ್ವವಾದ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಈಗಾಗಲೇ ತಾವೆಲ್ಲರೂ ಗಮನಿಸಿರುವ ಹಾಗೆ ಶರಣ ಸ್ಮಾರಕಗಳ ಬಗ್ಗೆ ಸುಮಾರು 58 ಕಾರ್ಯಕ್ರಮಗಳನ್ನು ನಿಮ್ಮ ಮನೆಗೆ ನಾವು ತಲುಪಿಸಿದ್ದೇವೆ. ಹಾಗೆ ಇಡೀ ಶೂನ್ಯ ಸಂಪಾದನೆಯನ್ನು ಆನ್ಲೈನ್ ಮೂಲಕ ತಮ್ಮೆಡೆಗೆ ತರುವ ಪ್ರಯತ್ನ ಮಾಡಿದ್ದೇವೆ. ಹಾಗೆ ಅನೇಕ ಸಂವಾದಗಳನ್ನು ಕೂಡ ನಾವು ಮೇಲಿಂದ ಮೇಲೆ ಏರ್ಪಡಿಸ್ತಾ ಬರ್ತಾ ಇದ್ದೇವೆ. ಹೀಗಾಗಿ ಈ ಕೋವಿಡ್ ದಿಗ್ಬಂಧನದ ನಂತರ ಬಸವ ಸಮಿತಿ ಕನಿಷ್ಠ 1.5 ಕೋಟಿ ಜನರನ್ನು ಸ್ಪಂದಿಸಿದೆ ಅನ್ನತಕ್ಕಂಥ ಸಂತಸದ ವಿಷಯವನ್ನು ತಮ್ಮೊಡನೆ ಹಂಚಿಕೊಂಡು, ಇದರ ಮುಂದುವರಿಕೆಯಾಗಿ ವಚನಾನುಭವ ಎಂಬ ವಿಶೇಷ ಮಾಲಿಕೆಯನ್ನು ಇಂದಿನಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ. ಈ ವಚನಾನುಭವದ ಮಾಲಿಕೆ ಅಂದರೆ ಏನು? ಮೊದಲು ಒಳ್ಳೆಯ ಗಾಯನ ಮಾಡ್ತಕ್ಕಂಥ ಗಾಯಕರಿಂದ ವಚನಗಳನ್ನು ಹಾಡಿಸಿ, ತದನಂತರ ವಚನಗಳ ಅರ್ಥವನ್ನು ಸಂಪೂರ್ಣವಾದ ಅದರ ವಿವರಣೆಯನ್ನು ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಯವರು ಮಾಡಲಿದ್ದಾರೆ. ಹೀಗಾಗಿ ತನ್ಮೂಲಕ ತಮಗೆ ಗಾಯನ ಮತ್ತು ಅದರೊಡನೆ ವಚನಗಳ ವಿವರಣೆ ಎರಡೂ ಒಟ್ಟಾರೆಯಾಗಿ ಮೂಡ್ತಾ ಬರ್ತದೆ. ಇದು ಬೆಂಗಳೂರು ಬಸವ ಸಮಿತಿಯ ವತಿಯಿಂದ ನಾವು ಮಾಡ್ತೇವೆ. ಎಂದಿನಂತೆ ಪ್ರತಿ ಶನಿವಾರ ಧಾರವಾಡ ಬಸವ ಸಮಿತಿಯಿಂದ ಕಾರ್ಯಕ್ರಮಗಳು ಮುಂದುವರಿತಾ ಹೋಗ್ತವೆ. ಹಾಗೆ ಪ್ರತಿ ರವಿವಾರ ಕಲಬುರಗಿಯಿಂದ ಕಾರ್ಯಕ್ರಮಗಳು ಮುಂದುವರಿತಾ ಹೋಗ್ತವೆ. ಆದರೆ ಬೆಂಗಳೂರಿನಿಂದ ಈ ಹೊಸ ಮಾಲಿಕೆ ಇಂದಿನಿಂದ ಪ್ರಾರಂಭವಾಗಿ ಕನಿಷ್ಠ 3 ತಿಂಗಳುಗಳ ಕಾಲ ಅನೇಕ ವಚನಗಳನ್ನು ಪೂಜ್ಯರು ನಿರ್ವಚನ ಮಾಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶಿಸುವವರಿದ್ದಾರೆ. ತನ್ಮೂಲ ತಾವೂ ಕೂಡ ಇವುಗಳನ್ನು ಯೂಟ್ಯೂಬ್ನಲ್ಲಿ ಬೇಕಾದಾಗ ನಾವು ಕೇಳ್ಬೋದು. ಹೀಗಾಗಿ ವಚನಗಳನ್ನು ಮನನ ಮಾಡೋದಕ್ಕೆ ನಮಗೆ ಇದೊಂದು ಸುಸಂದರ್ಭ ಅಂತ ತಿಳ್ಕೊಂಡಿದ್ದೇವೆ. ಹೀಗೆಯೇ ಮುಂದೆ ನಾವು ಅನ್ಯ ಭಾಷೆಗಳಿಗೆ, ಈಗಾಗಲೇ ಕೇರಳ ರಾಜ್ಯದಲ್ಲಿ ಆನ್ಲೈನ್ ಮೂಲಕ ಕೇರಳದಲ್ಲಿಯೂ ಕೂಡ ವಚನ ವ್ಯಕ್ತಿತ್ವ ವಿಕಸನ, ವಚನಾಧಾರಿತವಾಗಿ ಅನ್ನತಕ್ಕಂಥ ಮಲಯಾಳಂ ಭಾಷೆಯಲ್ಲಿ ವಚನ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ನಿರಂತರವಾಗಿ ಬರ್ತಾ ಇದೆ. ಹೀಗಾಗಿ ಕೇರಳ ರಾಜ್ಯದ ಮಲಯಾಳಂ ನೆಲೆಯಲ್ಲಿರ್ತಕ್ಕಂಥ ಬಸವ ಭಕ್ತರೆಲ್ಲರಿಗೂ ಕೂಡ ಆ ವಚನ ವ್ಯಕ್ತಿತ್ವ ವಿಕಸನವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ವ್ಯವಸ್ಥೆಯನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ. ಮತ್ತು ನಾವು ತೆಲಂಗಾಣ, ಆಂಧ್ರ ಪ್ರದೇಶ, ಹೀಗೆ ಭಾಷೆಗಳ ಸ್ಥಾನಗಳಿಗೂ ಈ ಆನ್ಲೈನ್ ಮೂಲಕ ಬಸವ ಸಮಿತಿ ತಲುಪುವ ಪ್ರಯತ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲದೇ ಬಸವ ಸಮಿತಿ ಡಿಜಿಟೈಸೇಷನ್ ಅನ್ನತಕ್ಕಂಥ ವಿಶೇಷವಾದ ಒಂದು ಇಲಾಖೆಯನ್ನು ಬಸವ ಸಮಿತಿಯಲ್ಲಿ ಪ್ರಾರಂಭ ಮಾಡಿ ಎಲ್ಲ ಮುಖ್ಯ ಗ್ರಂಥಗಳನ್ನು ನಿಮಗೆ ಕಿಂಡಲ್ ಮೂಲಕ ನಿಮ್ಮ ಮನೆಗಳಿಗೆ ಪುಸ್ತಕಗಳು ಮುಟ್ಟುವ ಹಾಗೆ ಆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೇ ಇಂಟರ್ನ್ಯಾಷನಲ್ ಬಸವ ಇನ್ಫಾರ್ಮೇಷನ್ ಸೆಂಟರ್ ಮೂಲಕ ಎಲ್ಲಾದರೂ ತಾವಿರಿ, ಏನಾದರೂ ಇರಲಿ, ತಾವು ಬಸವ ಸಮಿತಿಗೆ ಆ ಇನ್ಫಾರ್ಮೇಷನ್ ಸೆಂಟರ್ BIECಗೆ ತಾವು ಇನ್ಫಾರ್ಮೇಷನ್ ಸೆಂಟ್ರಿಗೆ ತಮ್ಮ ಪ್ರಶ್ನೆಯನ್ನು ಕೇಳಿದ್ದೆ ಆದರೆ ಆ ಉತ್ತರವನ್ನು ನಾವು ಏನಾದರೂ ಮಾಡಿ ಹುಡುಕಿ ತೆಗೆದು ತಮಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಒಂದು ಅನುಭವ ಮಂಟಪದ ಸ್ವರೂಪದಲ್ಲಿ, ಒಂದು ವಿಶ್ವವಿದ್ಯಾಲಯದ ಸ್ವರೂಪದಲ್ಲಿ ಈ ವಚನ ಸಾಹಿತ್ಯವನ್ನು, ಶರಣರ ಈ ಮಹಾನ್ ದರ್ಶನವನ್ನು ಮುಟ್ಟಿಸುವ ಪ್ರಯತ್ನ ಮಾಡ್ತೇವೆ. ಆದರೆ ನಾವೇನಾದರೂ ಮಾಡ್ಬೋದು, ಆದರೆ ಇದಕ್ಕೆ ತಮ್ಮೆಲ್ಲರ ಸ್ಪಂದನ ಅನಿವಾರ್ಯ, ಅವಶ್ಯ ಅನ್ನೋದನ್ನು ಬಸವ ಸಮಿತಿಯ ವತಿಯಿಂದ ನಿಮಗೆ ನಾನು ಒತ್ತಿ ಹೇಳ್ತೇನೆ. ಅನೇಕ ಜನ ನೀವು ಸ್ಪಂದಿಸ್ತಾ ಇದ್ದೀರಿ, ಅದರೊಡನೆ ಬೇರೆಯವರಿಗೂ ಕೂಡ ಸ್ಫೂರ್ತಿ ನೀಡಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಸವ ತತ್ವಗಳನ್ನು ವಿಶ್ವ ಮಾನ್ಯ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಶರಣು ಶರಣಾರ್ಥಿ. ಧನ್ಯವಾದಗಳು. ಬಂಧುಗಳೇ, ಕಾರ್ಯಕ್ರಮದಲ್ಲಿ ಮುಂದೆ ವಚನ ಗಾಯನ ಹಾಗೂ ವಚನ ನಿರ್ವಚನ.
ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿದರೆ ಲಿಂಗ ಮೆಚ್ಚಿ, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯಾದಿದ್ದರೆ ನುಡಿಯೊಳಗಾಗಿ ನಡೆಯಾದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ, ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯಾದಿದ್ದರೆ ನುಡಿಯೊಳಗಾಗಿ ನಡೆಯಾದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ, ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ, ನುಡಿದರೆ ಮಾಣಿಕ್ಯದ, ನುಡಿದರೆ ಮಾಣಿಕ್ಯದ, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ದೀಪ್ತಿಯಂತಿರಬೇಕು, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ, ನುಡಿದರೆ ಮೋತಿನ, ನುಡಿದರೆ ಮೋತಿನ ಹಾರದಂತಿರಬೇಕು. ನೋಡಿ, ಸಹಜವಾದ ಸರಳವಾದ ಮಾರ್ಗದಲ್ಲಿ
ನಾವು ನಮ್ಮ ಶರಣತನವನ್ನು ಹೇಗೆ ಜೋಡಿಸ್ಕೊಳ್ಬೇಕು ಅಂತ ಅನ್ನುವಂಥದ್ದನ್ನು ರಾಗಬದ್ಧವಾಗಿ ನೀವು ಕೇಳಿಬಿಟ್ರಿ. ಭಾಳ ಚೆನ್ನಾಗಿ ಹಾಡಿದ್ದನ್ನು ನಾವು ಕೇಳಿದ್ದೇವೆ ಈ ವಚನಗಳನ್ನು. ಇದು ಬಹಳ ಜನಪ್ರಿಯವಾದಂಥ ಅಪ್ಪ ಬಸವಣ್ಣನವರ ವಚನವೂ ಹೌದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ಭಾಳ ಸರಳವಾದ ವಚನ ಅಂತ, ಆದರೆ ಅದರಲ್ಲಿ ಎಷ್ಟು ಪಾರದರ್ಶಕ ಖಚಿತತೆ ಇದೆಯಲ್ಲ, ಇದನ್ನು ನಾವು ಸರಿಯಾದ ರೀತಿಯಿಂದ ಗಮನಿಸ್ಕೊಳ್ಬೇಕು. ಪಾರದರ್ಶಕತೆ ಮತ್ತು ಖಚಿತತೆ ಎರಡೂ ಇದೆ ಇದರಲ್ಲಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡಿ, ನಾವು ಮುತ್ತುಗಳನ್ನು ತರ್ತೇವೆ. ಯಾವ ಅಕ್ಕಸಾಲಿಯೂ ಸಹ ಮುತ್ತನ್ನು ಮಾಡಲಿಕ್ಕಾಗೋದಿಲ್ಲ. ಪ್ರಕೃತಿಯಲ್ಲಿರುವಂಥ ಮುತ್ತಿನ ಚಿಪ್ಪು ಮುತ್ತನ್ನು ಮಾಡ್ತದೆ. ಮುತ್ತು ಒಡೆದರೆ ಮತ್ತೆ ಕೂಡ್ಸಕ್ಕೆ ಬರೋಲ್ಲ. ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಅನ್ನುವಂಥ ಗಾದೆ ಮಾತುಂಟು. ಮಾತಿದೆಯಲ್ಲ ಅದು ಮುತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮ ಹೃದಯದ ಸಾಧನೆ ಎನ್ನುವಂಥ ಚಿಪ್ಪಿನೊಳಗೆ ಸಂಸ್ಕಾರದ ಹನಿ ಸೇರಿ ಹರಳುಗಟ್ಟಿದ್ದು ಮುತ್ತು. ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಾಧನೆ ಹೃದಯದ ಚಿಪ್ಪಿನೊಳಗೆ ಸಂಸ್ಕಾರದ ಹನಿ ಸೇರಿ ಹರಳುಗಟ್ಟಿದ್ದು ಮುತ್ತು. ಒಂದೊಂದು ಅಕ್ಷರಗಳು ಸಹ ಆ ನೆಲೆಯಲ್ಲಿ ಇರ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರ ಹೇಗಿರುತ್ತೆ ಗೊತ್ತಾ? ಒಂದು ದಪ್ಪು ಮುತ್ತು, ಒಂದು ಸಣ್ಣ ಮುತ್ತು, ಇನ್ನೊಂದೇನೋ ಹಿಂಗೆ ಅವ್ಯವಸ್ಥೆಯಿಂದ ಜೋಡಿಸಿರೋದಿಲ್ಲ ಯಾವುದೇ ಹಾರ. ಒಂದು ಸಮಾನಾಂತರವಾಗಿ ಸಣ್ಣ ಮುತ್ತಿನಿಂದ ಹಿಡಿದು ದೊಡ್ಡ ಮುತ್ತಿನವರೆಗೆ ಒಂದಕ್ಕೊಂದು ಸೇರುವ ಹಾಗೆ ಅದನ್ನು ಜೋಡಿಸಿರ್ತಕ್ಕಂಥದ್ದಿದೆಯಲ್ಲ, ಅದು ಮುತ್ತಿನ ಹಾರ. ಆ ಮುತ್ತಿನ ಹಾರವನ್ನು ಜೋಡಿಸುವಂಥ ಸಂಸ್ಕಾರ ಇದೆಯಲ್ಲ, ಅದು ಅದರೊಳಗಿರ್ತಕ್ಕಂಥ ದಾರ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತು ನಮ್ಮ ಹೃದಯದಲ್ಲಿ ಪಕ್ವವಾಗಿ ಹರಳುಗಟ್ಟಿ ಅದು ವ್ಯತ್ಯಾಸವಿಲ್ಲದಂತೆ ಪರಸ್ಪರ ಹೊಂದಾಣಿಕೆಯಿಂದ ನೋಡುವವರ ಕಣ್ಣಿಗೆ ಮುದಗೊಡುವ ರೀತಿಯಲ್ಲಿ ಬರುವಂಥದ್ದು ಮಾತಿನ ಮುತ್ತುಗಳು ಸೇರಿದಂಥ ಹಾರ ಆಗಬೇಕು. ನಮ್ಮ ನುಡಿ ಆ ರೀತಿ ಇರಬೇಕು. ನಾವು ಏನು ಮಾತಾಡ್ತೇವೆ ಅಂತ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಏನು ಮಾತಾಡಬಾರ್ದು ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಿದ್ದರೆ ಆ ಮುತ್ತಿನ ಹಾರದ ಒಂದು ಕಾನ್ಸೆಪ್ಟ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ನಾನು ಹೇಳ್ತೇನೆ. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಈ ಮಾಣಿಕ್ಯ ಇದೆಯಲ್ಲ, ಬೇರೆ ವಜ್ರ ಅವನ್ನೆಲ್ಲ ನೋಡಿ ಹೊರಗಿನ ಬೆಳಕು ಜಾಸ್ತಿ ಕಾಣುತ್ತೆ. ಆದರೆ ಈ ಮಾಣಿಕ್ಯ ಇದೆಯಲ್ಲ, ಅದೇನು ಮಾಡುತ್ತೆ ಅಂತಂದರೆ ಮಾಣಿಕ್ಯದ ಒಳಗೆ ಬೆಳಕು ಪ್ರತಿಬಿಂಬಿಸ್ತದೆ. ಹೊರಗಿನಿಂದ ಮಾಣಿಕ್ಯ ಚೆನ್ನಾಗಿ ಕಾಣೋದಕ್ಕಿಂತಲೂ ಒಳಗೆ ಅದು ಸಂಗ್ರಹ ಮಾಡಿದಂಥ ಬೆಳಕಿನಿಂದ ಅದು ತನ್ನನ್ನು ಗೋಚರಿಸ್ಕೊಳ್ಳುತ್ತೆ. ನನ್ನ ನುಡಿ ಮಾಣಿಕ್ಯ ಅಂದರೆ ಯಾವುದು ಗೊತ್ತೇನು? ಮಾಣಿಕ್ಯದ ದೀಪ್ತಿ ಅಂದರೆ ನನ್ನ ನಡೆಯ ಸಂಸ್ಕಾರದ ಬೆಳಕು ನನ್ನ ನುಡಿಯಲ್ಲಿ ಚಿಮ್ಮಿ ಬರಬೇಕು. ಇದು ಮಾಣಿಕ್ಯದ ದೀಪ್ತಿ. ನಡೆಯಂತೆ ನುಡಿಯ ಪೂರೈಸುವೆ. ನೋಡಿ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ ಅನ್ನೋದಿದೆಯಲ್ಲ, ಇದು ಮಾಣಿಕ್ಯದ ದೀಪ್ತಿ. ನಮ್ಮ ಮಾತು ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂದರೆ ನಮ್ಮ ಅನುಭವದ ರಸಗಟ್ಟಿಯಾಗಬೇಕು. ನೋಡಿ, 12ನೇ ಶತಮಾನದ ಶರಣರ ವಚನಗಳಿದೆಯಲ್ಲ, ಇದು ಮಾಣಿಕ್ಯದ ದೀಪ್ತಿ. ಅದನ್ನು ಹೆದರಿಟ್ಟು ನೋಡ್ತು ಅಂದರೆ ಅವರ ಸಾಧನೆಯ ಅಂತರಂಗದ ಅದ್ಭುತವಾದ ಅಮೋಘವಾದ ಬೆಳಕು ನಮ್ಮ ಕಣ್ಣಿಗೆ ಕಾಣುತ್ತೆ. ನೋಡುವ ಕಂಗಳಿರಬೇಕು, ಕಣ್ಣಿನಲ್ಲಿ ಆ ಕುರುಡುತನ ನಮ್ಮಲ್ಲಿ ಬಿಟ್ಟಿದ್ರೆ ಮಾತ್ರ ಅದು ಕಾಣುತ್ತೆ. ಈ ದಿಸೆಯಲ್ಲಿ ನಾವು ಚಿಂತನೆ ಮಾಡಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಶಲಾಕೆ ಅಂದರೆ ಹರಳು. ಹೇಗೆ ಸಕ್ಕರೆ, ನೀರಿನಲ್ಲಿರುವಂಥ ಸಕ್ಕರೆ ನೀರು ಹೋಗ್ತಾ ಹೋಗ್ತಾ ಹರಳುಗಟ್ಟುತ್ತೆ, ಹಾಗೆ ಈ ಸ್ಫಟಿಕ ಅಂತ ಅನ್ನುವಂಥ ಒಂದು ದ್ರವ ಏನಿದೆ ಅದು ತನ್ನ ಆಕಾರವನ್ನು, ತನ್ನ ಶಲಾಕೆಯನ್ನು ತಾನೇ ಕಟ್ಟಿಕೊಳ್ಳುತ್ತೆ. ಉಪ್ಪು ಹರಳುಗಟ್ಟಿದ ಹಾಗೆ, ಸಕ್ಕರೆ ಕಲ್ಲು ಸಕ್ಕರೆ ಆದ ಹಾಗೆ ಸ್ಫಟಿಕವು ಸಹ ಆ ರೀತಿ ತನ್ನ ಆಕೃತಿಯನ್ನು ತಾನೇ ರೂಪಿಸ್ಕೊಳ್ಳುತ್ತೆ.
ಯಾರು ಹೆಂಗೆ ಬೇಕಾದರೂ ಹಾಗೆ ಮೇಣದ ಹಾಗೆ ತುತ್ತಿ ಮಾಡೋಕ್ಕಾಗೋದಿಲ್ಲ. ಅದು ಸ್ಫಟಿಕದ ಶಲಾಕೆ ಖಚಿತವಾಗಿರುವಂಥ ಆಕೃತಿ ಇರ್ತದೆ ಅದಕ್ಕೆ. ಹಾಗೆ ನಮ್ಮ ಮಾತಿನಲ್ಲಿ ದ್ವಂದ್ವವಿಲ್ಲದೆ ಇರತಕ್ಕಂಥ ಪಾರದರ್ಶಕವಾದ ಸ್ಫಟಿಕದ ಶಲಾಕೆಯಂತಹ ಗುಣ ಇರಬೇಕು. ಇದೆಲ್ಲದರ ಜೊತೆಗೆ ನುಡಿದಡೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಲಿಂಗ ಅಂದರೆ ನಮ್ಮ ಕೈನಲ್ಲಿ ಪೂಜೆ ಮಾಡುವಂಥ ಕರಸ್ಥಳದ ಲಿಂಗ ಅಂತಲ್ಲ. ಈ ಸಮಗ್ರ ಜಂಗಮ ಸ್ವರೂಪ ಇದೆಯಲ್ಲ, ಸಾಕ್ಷಾತ್ ಜಂಗಮ ಲಿಂಗ, ಇಡೀ ಸಮಾಜ, ಇಡೀ ಸೃಷ್ಟಿ, ಇಡೀ ಸಮಷ್ಟಿ ನನ್ನ ಮಾತಿಗೆ ಹೌದು ಹೌದು ಅಂತ ಹೇಳಿ ಅದಕ್ಕೆ ಸಾಧುವಾದವನ್ನು ಕೊಡಬೇಕು. ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಆತ್ಮಸಾಕ್ಷಿ ಚೈತನ್ಯ ಇದೆಯಲ್ಲ, ಅದು ಲಿಂಗ. ಅದು ಮೆಚ್ಚಿ ಹೌದು ನೀನು ಹೇಳಿದ್ದು ಸರಿ ಎನ್ನಬೇಕು. ಇದಿಷ್ಟೆಲ್ಲ ಹೊರಗಡೆ ಆಯಿತು. ಪರಮಾತ್ಮ ನನ್ನೊಳಗಿರುವ ಲಿಂಗಯ್ಯ ನನ್ನ ಆತ್ಮಸಾಕ್ಷಿ ಮೆಚ್ಚಬೇಕಾದ್ರೆ ಏನಿರಬೇಕು? ನುಡಿಯೊಳಗಾಗಿ ನಡೆಯದಿದ್ದರೆ ಮಾತು ಒಂದು ಪರಿ, ಕೃತಿಯೊಂದು ಪರಿಯಾದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ನಿನ್ನ ಆತ್ಮಸಾಕ್ಷಿ ಇದೆಯಲ್ಲ, ಹೊರಗಿನವರೆಲ್ಲರೂ ಹೌದು ಹೌದು ಅಂದಿದ್ದು ಹೊರಗಿಂದು, ಆಕೃತಿ ಎಲ್ಲ ಹೊರಗಿಂದು, ಮಾತು ಹೊರಗೆ ಬಂತು. ಆದರೆ ನಿನ್ನ ಆತ್ಮಸಾಕ್ಷಿ ಹೇಳ್ತದೆ. ಇದನ್ನೇ ಸರ್ಪಭೂಷಣ ಶಿವಯೋಗಿಗಳು ಹೇಳಿದ್ರು. ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡೆಕೊಂಬುವುದೇ ಚಂದವು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನ ಇಲ್ಲವಲ್ಲ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಪ್ರತಿಯೊಂದು ವಚನನೂ ಕೇಳಲಿಕ್ಕೆ ಚಂದಿರ್ತದೆ ಅಂತಲ್ಲ, ಅದು ನಮ್ಮ ಆತ್ಮಸಾಕ್ಷಿಯನ್ನು ಚುಚ್ಚಿ ನಮ್ಮೊಳಗೆ ಆ ಪ್ರಜ್ಞೆಯನ್ನು, ಒಳನೋಟದ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತದೆ. ಆದ್ದರಿಂದ ವಚನ ಇದು ಅಂತರಂಗವನ್ನು ಬಹಿರಂಗವನ್ನು ಸಂಪೂರ್ಣವಾಗಿ ಬೆಳಕು ಮಾಡುವಂತಹ ಒಂದು ಅದ್ಭುತ ಸಾಧನೆಯ ಮುನ್ನೋಟ. ಶರಣರು ನಮ್ಮನ್ನು ಕೈ ಹಿಡಿದು ಹಾದಿಯಲ್ಲಿ ನಡೆಸ್ತಾ ಇದ್ದಾರಲ್ಲ ವಚನಗಳ ಮೂಲಕ. ನಾವೆಂಥ ಧನ್ಯರಲ್ವಾ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೂರೆಯ ಮಾಡಯ್ಯ, ಎನ್ನ ಶಿರವ ಸೂರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸರಾಗವ ಹಾಡಯ್ಯ, ಬತ್ತಿಸರಾಗವ ಹಾಡಯ್ಯ, ಪುರದಲೊತ್ತಿ ಬಾಜಿಸೋ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ದೇವ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ,
ಮಾಡಯ್ಯ ಎನ ಕಾಯವ. ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಎನ್ನ ಬೆರಳ. ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತಿಸರಾಗವ ಹಾಡಯ್ಯ. ಉರಗಲೋತ್ತಿ ಬಾಜಿಸೋ ಕೂಡಲ ಸಂಗಮ ದೇವ ದೇವ. ಕೂಡಲ ಸಂಗಮ ದೇವ ದೇವಯನ ಕಾಯವ. ಗಂಡಿಗೆಯ ಮಾಡಯ್ಯ ಎನ ಕಾಯವ. ಗಂಡಿಗೆಯ ಮಾಡಯ್ಯ ಎನ ಕಾಯವ. ಎನ ಕಾಯವ ಎನ ಕಾಯವ. ಗಂಡಿಗೆಯ ಮಾಡಯ್ಯ. ಬಸವ ಸಮಿತಿಯ ಆನ್ಲೈನ್ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಈ ಕಾರ್ಯಕ್ರಮದ ಸಾಕ್ಷಿ ಆಗಿರ್ತಕ್ಕಂಥ ನಾಡಿನ ಹಾಗೂ ವಿಶ್ವದ ಎಲ್ಲೆಡೆಯ ಬಸವ ಬಂಧುಗಳಿಗೆ ಶರಣು ಶರಣಾರ್ಥಿ. ಈ ದಿನದ ಒಂದು ಕಾರ್ಯಕ್ರಮ ಮಾಮೂಲು ವಚನ ಪ್ರವಚನ ಚಿಂತನ ಇವುಗಳಿಗೆ ಪೂರಕವಾಗಿ ವಚನಾನುಭವದ ಒಂದು ಕಾರ್ಯಕ್ರಮವನ್ನು ಈ ದಿವಸ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ವಚನಾನುಭವ ವಚನಗಳನ್ನು ಎರಡು ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಭಾವಕ್ಕೆ ತಂದುಕೊಳ್ತಕ್ಕಂಥ ಒಂದು ವಿಶಿಷ್ಟ ಚಿಂತನೆ ಅಂತ ಹೇಳಿ ನಮ್ಮ ಕಲ್ಪನೆ. ವಚನವನ್ನು ವಚನ ನಾದಾನುಸಂಧಾನದ ಮುಖಾಂತರವಾಗಿ ವಚನಗಳನ್ನು ಭಾವ ತುಂಬಿ ರಾಗದ ನೆಲೆಯಲ್ಲಿ ವಚನಗಳನ್ನು ಪ್ರಸ್ತುತಪಡಿಸುವಂಥದ್ದು. ಅದು ಮನಸ್ಸನ್ನು ಮತ್ತು ನಮ್ಮ ಭಾವವನ್ನು ಸಂಪೂರ್ಣವಾಗಿ ತುಂಬಿಸುವಂಥ ಒಂದು ಪ್ರಯತ್ನ. ಅದನ್ನು ಸಾರ್ಥಕವಾಗುವಂತೆ ಅದನ್ನು ನಮ್ಮ ಚಿಂತನೆಯಲ್ಲಿ ನಮ್ಮ ಅನುಭವಕ್ಕೆ ಅದನ್ನು ತಂದುಕೊಂಡು ಆ ವಚನದ ನೆಲೆಯಲ್ಲಿ ನಾವು ಸಂಪೂರ್ಣವಾಗಿ ನಾವು ಅದರಲ್ಲಿ ಕರಗಿ ಹೋಗುವಂಥದ್ದು ಇನ್ನೊಂದು. ಈ ದೃಷ್ಟಿಯಿಂದ ವಚನಾನುಭವ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೇವೆ. ಒಂದು ಚಿಂತನೆ, ಇನ್ನೊಂದು ಆ ವಚನಗಳ ಗಾಯನ. ಈ ನೆಲೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದು ಮೊದಲನೇದಾಗಿ ವಚನ ಗಾಯನವನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ. ಈಗ ನೀವು ವಚನ ನಾದವನ್ನು ನೀವು ಕೇಳಿದ್ದೀರಿ. ಅದನ್ನು ಅನುಸಂಧಾನ ಮಾಡಿ ಅದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳುವಂಥ ನೆಲೆಯಲ್ಲಿ ಈಗ ಆ ವಚನವನ್ನು ನಾವು ಗಮನಿಸೋಣ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಸಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಈ ವಚನ ಅದರ ನಾದಾನುಸಂಧಾನವನ್ನು ನೀವು ಮಾಡಿದ್ದೀರಿ. ಸ್ವಲ್ಪ ಇದನ್ನು ನಮ್ಮ ಬದುಕಿನಲ್ಲಿ ಹೇಗೆ ಜೋಡಿಸ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡೋಣ. ಈಗ ಈ ಕೊಟ್ಟಿರ್ತಕ್ಕಂಥ ನಮ್ಮ ಶರೀರ ಏನಿದೆಯಲ್ಲ, ಇದನ್ನು ಅಪ್ಪ ಬಸವಣ್ಣವರು ಹೇಳ್ತಾರೆ, ಕೂಡಲ ಸಂಗಮ ದೇವನನ್ನು ಒಲಿಸ ಬಂದ ಪ್ರಸಾದಕಾಯ ಇದು ಅಂತ. ಪ್ರಸಾದಕಾಯ ಅಂದರೆ ದೇವರ ಕೊಡುಗೆ. ಅದು ನಾವು ಅದನ್ನು ಹಿಡಿದು ನಮ್ಮ ಸಾಧನೆಯನ್ನು ಬೆಳೆಸ್ಕೊಂಡು ಹೋಗಬೇಕು. ನಾವೇನು ಮಾಡ್ತೇವೆ ಅಂತಂದರೆ, ಎಲ್ಲೋ ಒಂದು ಕಡೆ ಕೂತು ನಮ್ಮ ಚಿಂತನೆ ಅಥವಾ ನಮ್ಮ ಬೌದ್ಧಿಕ ವ್ಯವಹಾರಗಳಿಂದ ಅಷ್ಟೇ ನಾವು ವಚನಗಳನ್ನು ಪರಮಾತ್ಮನನ್ನು ತಿಳಿಲಿಕ್ಕೆ ಹೋಗ್ತೇವೆ. ಹಾಗಲ್ಲ, ಇದು ಇಡೀ ಶರೀರವೇ ಸಮಶ್ರುತಿಯಿಂದ ಕೂಡಿದಂತಹ ಒಂದು ಪ್ರೇರಣಾ ಶಕ್ತಿಯಾಗಿ ಅದು ಮೂಡಿ ಬರಬೇಕು.
ಹಾಗೆ ಮೂಡಿ ಬಂದಾಗ ಮಾತ್ರ ನಮ್ಮ ಚಿಂತನೆಗೆ ಒಂದು ಹೊಸ ಆಯಾಮ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಅಪ್ಪ ಬಸವಣ್ಣನವರು ಈ ರೂಪಕದಲ್ಲಿ ಹೇಳ್ತಾರೆ, ಈ ವಚನದಲ್ಲಿ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ. ನೋಡಿ, ಇಲ್ಲಿ ಕಾಯ ಅಂತ ಅನ್ನೋದಿದೆಯಲ್ಲ, ಈ ಶರೀರ ಒಂದು ತಂಬೂರಿಯ ಒಂದು ನೇರವಾಗಿರ್ತಕ್ಕಂಥ ದಂಡ, ಏಕದಾರಿಯ ದಂಡ ಇದ್ದ ಹಾಗೆ. ಅದು ಗಟ್ಟಿಯಾಗಿ ನಿಂತು ಆ ತಂತಿಯನ್ನು ಮತ್ತು ಆ ಸೋರೆಯನ್ನು ಸರಿಯಾದ ರೀತಿಯಿಂದ ಅದನ್ನು ನಿರ್ವಹಣೆ ಮಾಡಿದಾಗ ಮಾತ್ರ ಅಲ್ಲಿ ರಾಗ ಪ್ರತಿಪಾದನೆ ಆಗಲಿಕ್ಕೆ, ಸ್ವರ ಉತ್ಪತ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಈ ದೃಷ್ಟಿಯಿಂದ ನಮ್ಮ ಶರೀರ ಇದೆಯಲ್ಲ, ಇದು ನೇರವಾಗಿ, ಆರೋಗ್ಯವಾಗಿ, ಸಂಪನ್ನವಾಗಿ, ಸಾಧನೆಗೆ ಬೇಕಾಗ್ತಕ್ಕಂಥ ವ್ಯವಸ್ಥೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿರುವ ರೀತಿಯಲ್ಲಿ ಶರೀರ ಇರಬೇಕು. ಅದಕ್ಕೋಸ್ಕರ ಹೇಳಿದ್ರು, ಈ ಕಾಯವನ್ನು ದಂಡಿಗೆಯನ್ನಾಗಿ ಮಾಡು. ಮುಂದಿನ ಮಾತಿದೆಯಲ್ಲ, ಇದು ಬಹಳ ಸ್ವಾರಸ್ಯ ಇದೆ. ಎನ್ನ ಸಿರವ ಸೋರೆಯ ಮಾಡಯ್ಯ. ನೋಡಿ, ಆ ತಂಬೂರಿಯ ಏಕದಾರಿ ಇದೆಯಲ್ಲ, ಅದರ ತಲೆ ಮೇಲೆ ಒಂದು ಸೋರೆ ಬುರುಡೆ ಇದೆ. ಆ ಸೋರೆಕಾಯಿ, ಅದು ಬಲಿತ ಸೋರೆಕಾಯಿ ಒಳಗಿರ್ತಕ್ಕಂಥ ತಿರುಳನ್ನೆಲ್ಲ ತೆಗೆದು ಒಳಗೆ ಸಂಪೂರ್ಣವಾಗಿ ಟೊಳ್ಳು ಮಾಡಿ ಆ ಒಂದು ಕಡ್ಡಿಗೆ ಜೋಡಿಸಿರ್ತಾರೆ. ಒಂದು ರೀತಿಯಲ್ಲಿ ನಮ್ಮ ಶರೀರ ಕಡ್ಡಿ ಆದರೆ ನಮ್ಮ ತಲೆ ಇದೆಯಲ್ಲ, ಅದು ಸೋರೆ ಬುರುಡೆ ಆಗಿರಬೇಕು. ಸೋರೆ, ಅದರಲ್ಲಿ ಸ್ವಾರಸ್ಯ ಏನು? ಆ ಸೋರೆ ಬುರುಡೆಯಲ್ಲಿ ಯಾವ ತಿರುಳು ಇರೋದಿಲ್ಲ, ಅದರಲ್ಲಿ ಸಕಾರಾತ್ಮಕ ನಕಾರಾತ್ಮಕ ವ್ಯವಸ್ಥೆಗಳೇನೂ ಇರೋದಿಲ್ಲ. ಅದು ಸಂಪೂರ್ಣವಾಗಿ ಖಾಲಿಯಾಗಿದೆ. ಆ ಖಾಲಿಯಾದದರ ಪರಿಣಾಮ ಏನು ಅಂತ ಹೇಳಿದ್ರೆ, ತಂತಿಯ ಮಿಡಿತದ ಸ್ವರದ ಅನುಸಂಧಾನದ ಅನುರಣನ ಅದರೊಳಗಡೆ ತುಂಬಿ ಅದಕ್ಕೆ ಒಂದು ಹೊಸ ಆಕಾರವನ್ನು ಕೊಡ್ತದೆ. ಹಾಗೆ ನಾನು ತಾನು ಅಂತನ್ನುವಂಥ ಎಲ್ಲ ಭಾವಗಳನ್ನು, ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿಕೊಂಡು ನಮ್ಮ ತಲೆ ಸಂಪೂರ್ಣವಾಗಿ ಅದು ಶೂನ್ಯವಾಗಬೇಕು ಅಂತ ಹೇಳಿದ್ರೆ, ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಏನನ್ನೂ ಒಳಗೆ ಸೇರಿಸ್ಕೊಳ್ಳದೆ ಇರುವಂತೆ. ಹೇಗೆ ಆ ತಂಬೂರಿಯಲ್ಲಿರ್ತಕ್ಕಂಥ ತಲೆ, ಆ ಸೋರೆ ಬುರುಡೆ ಆ ನಾದವನ್ನು ಬಿಟ್ಟು ಏನನ್ನೂ ಒಳಗೊಳ್ಳದ ಹಾಗೆ, ಈ ಶರೀರದ ನೆಲೆಯನ್ನು, ಶರೀರವನ್ನು ಶ್ರುತಿ ಮಾಡಿಕೊಂಡಾಗ ತಲೆ ಸೋರೆಯಾಗಿರಬೇಕು ಅಂತಂದರೆ ಒಳಗೆ ಸಂಪೂರ್ಣವಾಗಿ ಖಾಲಿಯಾಗಿ ಅದರಲ್ಲಿ ಪರಮಾತ್ಮನನ್ನು ತುಂಬಿಕೊಂಡಿರಬೇಕು. ನೋಡಿ, ಯಾವ ತುಂಬಿದ ಕೊಡ ಇದೆಯಲ್ಲ, ಅದರಲ್ಲಿ ಗಾಳಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕೊಡ ಖಾಲಿ ಆಗ್ತಿದ್ದ ಹಾಗೇ ತನಗೆ ತಾನೇ ಗಾಳಿ ತುಂಬಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ನಾವು ಇಲ್ಲವಾದಾಗ, ನಮ್ಮ ನಾನು ಅಂತ ಅನ್ನುವಂಥ ಭಾವನೆಯನ್ನು ಇಲ್ಲವಾಗಿಸಿಕೊಂಡಾಗ ಆ ಪರಮಾತ್ಮ ಅದರಲ್ಲಿ ನೆಲೆ ನಿಲ್ಲಲಿಕ್ಕೆ ಅವಕಾಶ ಆಗ್ತದೆ. ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ. ನೋಡಿ, ಈ ತಂತಿ ಇದೆಯಲ್ಲ, ತಂತಿಗೆ ಪೂರ್ತಿ ಸಡಿಲಾಗಿದ್ದರೂ ಸರಿಯಾಗಿರೋವಂಥ ಸ್ವರ ಬರೋದಿಲ್ಲ, ಮತ್ತು ವಿಪರೀತವಾಗಿರುವಂಥ ಒಂದು ಬಿಗಿಯಾಗಿದ್ದರೂ ಸಹ ಬರೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಗಿಯನ್ನು ಅದರಲ್ಲಿ ನಾವು ಜೋಡಿಸ್ಕೊಳ್ಬೇಕು. ಹಾಗೆ ಶರೀರದ ಈ ಸಾಧನೆಯಲ್ಲಿ ನೋಡಿ, ಈ ನೆತ್ತೆಯಿಂದ ಹಿಡಿದು ಪಾದದವರೆಗೆ ಸಂಪೂರ್ಣವಾಗಿ ಆ ನಾದದ ತರಂಗಗಳು ಹೋಗಬೇಕಾದ್ರೆ ತಂತಿ ಎಲ್ಲೂ ಸಡಿಲ ಆಗಬಾರ್ದು ಮತ್ತು ಅತ್ಯಂತ ಬಿಗಿಯಾಗಬಾರ್ದು. ಅದು ಸಮಶ್ರುತಿಗೆ ಬೇಕಾಗ್ತಕ್ಕಂಥ ನೆಲೆಯಲ್ಲಿ ಇರಬೇಕು ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ಇಡೀ ಶರೀರ ಈ ಸಾಧನೆಯ ಮಿಡಿತಕ್ಕೆ ಸಿದ್ಧವಾಗುವಂತಹ ರೀತಿಯಲ್ಲಿ ತನ್ನ ಸೌಷ್ಠವವನ್ನು ಮತ್ತು ವಾಸ್ತವತೆಯನ್ನು ಕಾಪಾಡಿಕೊಳ್ಳಬೇಕು. ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ನೋಡಿ, ಕಡ್ಡಿ ಯಾವತ್ತೂ ನಾದವನ್ನು ಕೊಡೋದಿಲ್ಲ, ಆದರೆ ತಂತಿಯನ್ನು ಮಿಡಿಯುವ ಮುಖಾಂತರವಾಗಿ ನಾದಕ್ಕೆ ಅದು ಕಾರಣ ಆಗ್ತದೆ. ನನ್ನ ಬೆರಳು ಅಂತಂದರೆ ನನ್ನ ಕೈ ಅಥವಾ ನನ್ನ ಕಾಯಕದ ನೆಲೆ, ಇದರಲ್ಲಿ ನಾನಿರಬಾರ್ದು. ಅದು ಆ ಕಾಯಕದ ಪರಿಣಾಮವಾಗಿ ನನ್ನಲ್ಲಿ ಆ ಶಿವಭಾವ ಅಂತನ್ನುವಂಥ ತರಂಗಗಳು ಸಹಜವಾಗಿ ಮೂಡುವಂತೆ ಆಗಬೇಕು. ನನ್ನ ಬೆರಳು ಕೇವಲ ಕಡ್ಡಿಯಾಗಿರಬೇಕು. ಆ ಕಡ್ಡಿಗೆ ನಾನು ಅಂತ ಅನ್ನುವ ಅಭಿಮಾನ ಇಲ್ಲ, ನಾನೇ ನಾದಕ್ಕೆ ಕಾರಣ ಅಂತನ್ನುವಂಥ ನೆಲೆ ಇಲ್ಲ. ತನ್ನ ಸಾಧನೆಯಲ್ಲಿ ಅದು ಸಂಪನ್ನಗೊಳ್ಳುತ್ತದೆ. ಇದನ್ನು ನಾವು ಗಮನಿಸಬೇಕು. ಇಲ್ಲಿ ಬತ್ತೀಸ ರಾಗವ ಹಾಡಯ್ಯ ಅಂದರು. ಬತ್ತೀಸ ಅಂತ ಹೇಳಿದ್ರೆ 32 ರಾಗಗಳು. 32 ರಾಗ ಅಂದ್ರೇನು? 3 ಮತ್ತು 2 ಸೇರಿಸಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ಆ 5 ಈ ರಾಗ ಅಂತಂದರೆ ನೋಡಿ, ರಾಗ ವಿರಾಗ ಇವೆಲ್ಲವೂ ಬರುವಂಥದ್ದು ಈ 5ರಲ್ಲೇ. ಹೇಗೆ ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ನಮ್ಮನ್ನು ಲೌಕಿಕ ಮುಖವಾಗಿ ನಮ್ಮನ್ನು ಅನುರಕ್ತರನ್ನಾಗಿ ಮಾಡ್ತದೆ, ಆ ನೆಲೆಯಲ್ಲಿ ನಿಲ್ಲಿಸ್ತದೆ. ಅದನ್ನು ಸಂಪೂರ್ಣವಾಗಿ ಅದನ್ನು ಈ ಹಿಂದೆ ಮುಂದೆ ಮಾಡಿದಾಗ ಅದು ಸಂಪೂರ್ಣವಾಗಿ
ಆ ಪರಮಾತ್ಮನ ಜೊತೆಯಲ್ಲಿ ಸೇರಿ ರಾಗ ಅಂತನ್ನುವಂಥದ್ದು ವಿರಾಗವಾಗ್ತದೆ. ನಾವು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿದಾಗ ಅದು ನಮಗೆ ಈ ದೈವದ ನಾದವಾಗ್ತದೆ. ನಕಾರಾತ್ಮಕವಾಗಿ ನಾನು ಅನ್ನುವುದನ್ನು ಮುಂದೆ ಮಾಡಿಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮನ್ನು ಬಂಧನಕ್ಕೆ ಒಳಗಾಗಿಸುವಂಥ ವ್ಯವಸ್ಥೆ ಆಗ್ತದೆ. ಇಲ್ಲಿ ಬತ್ತೀಸ ರಾಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಸಹ ಅಂಗಮುಖವಾಗಿ ಹೋಗಬಾರ್ದು, ಅದು ಲಿಂಗಮುಖವಾಗಿ ಹಾಡುವಂತಹ ರಾಗವಾಡಬೇಕು. ಅದಾಗಬೇಕಾದ್ರೆ ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ, ಉರದಲ್ಲಿ ಒತ್ತಿ ಬಾರಿಸು. ನೋಡು, ಇವೆಲ್ಲ ನೀನು ಸಿದ್ಧ ಮಾಡ್ಕೊಂಡಿದ್ದೀಯ, ಆದರೆ ನಾನು ಅಂತ ಅನ್ನುವಂಥದ್ದೇನೂ ಇಲ್ಲ. ಎಲ್ಲವೂ ನೀನಾಗಿರುವಾಗ ನಿನ್ನ ಹೃದಯದಲ್ಲಿ ನನ್ನನ್ನು ಇಂಬಿಟ್ಟುಕೊಂಡು ನನ್ನನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗು. ನನ್ನ ರಾಗ ಅದು ನಿನಗೆ ಬೇಕಾಗಿರ್ತಕ್ಕಂಥ ಸ್ವರಮೇಳಾಪದ ನೆಲೆಯಲ್ಲಿ ಕೂಡಿ ಬರಲಿ. ಆ ರಾಗ ನನ್ನನ್ನು ವಿರಾಗದ ಕಡೆಗೆ ಕರ್ಕೊಂಡು ಹೋಗಲಿ, ನನ್ನನ್ನು ಬಂಧನದಿಂದ ಮುಕ್ತವಾಗಲಿ. ಆ ಲೆಕ್ಕದಲ್ಲಿ ಇಡೀ ನನ್ನ ಶರೀರ ಇದೆಯಲ್ಲ, ಇದು ಒಬ್ಬ ಸಂಗೀತಗಾರನ ಕೈಯಲ್ಲಿ ಇರತಕ್ಕಂಥ ಒಂದು ಶ್ರುತಿಯ ಒಂದು ದಂಡದ ಹಾಗೆ ಅದು ಸಂಪೂರ್ಣವಾಗಿ ನಿನಗೆ ಅರ್ಪಿಸಿದ್ದೇನೆ. ನೀನು ನಿನ್ನ ಹೃದಯದಲ್ಲಿಟ್ಟುಕೊಂಡು ನನ್ನನ್ನು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳಿ ಈ ವಚನವನ್ನು ನಾವು ಅನುಸಂಧಾನ ಮಾಡಿದ್ರೆ ನಾವು ಆ ಹೃದಯದ ನೆಲೆಯಲ್ಲಿ ನಮ್ಮ ಶರೀರ ಅಂತನ್ನುವಂಥ ಕಡ್ಡಿ, ನಮ್ಮ ತಲೆ ಅಂತನ್ನುವಂಥ ಸೋರೆ ಬುರುಡೆ, ನಮ್ಮ ಸಾಧನೆಯ ಚೈತನ್ಯದ ಪ್ರವಾಹ ಹರಿಯುವಂತಹ ತಂತಿಗಳು, ಆ ತಂತಿಯಲ್ಲಿ ಸ್ವಾರ್ಥವಿಲ್ಲದೆ ಇರತಕ್ಕಂಥ ಬೆರಳ ಕಡ್ಡಿ, ಇವನ್ನೆಲ್ಲ ಸೇರಿಸಿ ನಾವು ಬತ್ತೀಸ ರಾಗವನ್ನು ಹಾಡಿ ಆ ಪರಮಾತ್ಮನಲ್ಲಿ ಸೇರಿ ಹೋಗುವುದಕ್ಕೆ ಈ ಶರೀರ ನಮಗೆ ಒದಗಿ ಬಂದಿದೆ. ಇದು ಕೂಡಲ ಸಂಗಮ ದೇವನನ್ನು ಒಲಿಸ ಬಂದ ಪ್ರಸಾದಕಾಯ. ಮರಕ್ಕೆ ಬೇರು ಬಾಯಿಯೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು ನೋಡ, ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು ನೋಡ, ನೋಡ ಮರಕ್ಕೆ ಬಾಯಿ ಬೇರೆಂದು, ಮರಕ್ಕೆ ಬೇರು ಬಾಯಿಯೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪದಾರ್ಥವ ನೀವನು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಸಂಗಮ ದೇವ, ಸಂಗಮ ದೇವ, ಕೂಡಲ ಸಂಗಮ ದೇವ, ದೇವ ದೇವ.
ಮರಕ್ಕೆ ಬರು ಬಾಯಿಯೆಂದು ತಳಕ್ಕೆ ನೀರೆರೆದರೆ ಮರಕ್ಕೆ ಬೇರು ಬಾಯಿಯೆಂದು ತಳಕ್ಕೆ ನೀರೆರೆದರೆ ಮರಕ್ಕೆ ಬೇರು ಮರಕ್ಕೆ ಬೇರು ಬೇರು ಮರಕ್ಕೆ ಬೇರು ಬಾಯಿಯೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿ ಸಿತು ನೋಡ ಮೇಲೆ ಪಲ್ಲವಿ ಸಿತು ನೋಡ ಮೇಲೆ ಪಲ್ಲವಿ ಸಿತು ನೋಡ ಮರಕ್ಕೆ ಬೇರು ಬಾಯಿಯೆಂದು ತಳಕ್ಕೆ ನೀರೆರೆದರೆ ಲಿಂಗದ ಬಾಯಿ ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಲಿಂಗದ ಬಾಯಿ ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪದಾರ್ಥವ ಮುಂದೆ ಸಕಲ ಪದಾರ್ಥವ ನೀವನು ನೀವನು ಮರಕ್ಕೆ ಬೇರು ಬಾಯಿಯೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು ನೋಡ ಮೇಲೆ ಪಲ್ಲವಿಸಿತು ನೋಡ ಲಿಂಗದ ಬಾಯಿ ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರೆರೆದರೆ ಆ ಜಂಗಮವ ಹರನೆಂದುಕೊಂಡು ಆ ಜಂಗಮವ ಜಂಗಮವ ಆ ಜಂಗಮವ ಹರನೆಂದುಕೊಂಡು ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದರೆ ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಕಾಣ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು ನೋಡ ಮೇಲೆ ಪಲ್ಲವಿಸಿತು ನೋಡ ಲಿಂಗದ ಬಾಯಿ
ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರೆರೆದರೆ ಆ ಜಂಗಮವ ಹರನೆಂದು ಕಂಡು ಆ ಹರನೆಂದು ಕಂಡು ಆ ಜಂಗಮವ ಹರನೆಂದು ಕಂಡು ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರನೆಂದು ಭಾವಿಸಿದರೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರೆರೆದರೆ ಮರಕ್ಕೆ ಬೇರು ಬಾಯಿ ಎಂದು ಮರಕ್ಕೆ ಬೇರು ಬಾಯಿ ಎಂದು ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರೆರೆದರೆ. ಈಗ ಈ ವಚನವನ್ನು ಕೇಳಿದ್ರಿ. ಈ ವಚನದಲ್ಲಿ ಒಂದು ಅದ್ಭುತವಾದಂಥ ಉದಾಹರಣೆಯನ್ನು ಕೊಟ್ಟು ನಮ್ಮ ಸಾಧನೆಯ ಮಾರ್ಗವನ್ನು ಸಹಜವಾಗಿ ಮಾರ್ಗದರ್ಶನ ಮಾಡಿದ್ದಾರೆ ಅಪ್ಪ ಬಸವಣ್ಣನವರು. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರಿದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ನೋಡಿ, ಇದು ಉದಾಹರಣೆ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪದಾರ್ಥವ ನೀವನು, ಸಕಲ ಪಡಿ ಪದಾರ್ಥವ ನೀವನು. ಈ ವಚನದ ನೆಲೆ ನೋಡಿ ಎಷ್ಟು ಸ್ವಾರಸ್ಯ ಇದೆ. ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪಡಿ ಪದಾರ್ಥವ ನೀವ. ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಕಣ ಕೂಡಲ ಸಂಗಮ ದೇವ. ಇಲ್ಲಿ ಒಂದು ಅದ್ಭುತವಾದಂಥ ಒಂದು ಉದಾಹರಣೆಯ ಮುಖಾಂತರವಾಗಿ ಒಂದು ವಾಸ್ತವ ಚಿತ್ರವನ್ನು ಬಿಡಿಸಿಟ್ಟಿದ್ದಾರೆ. ಒಂದು ದೊಡ್ಡ ಮರ ಇದೆ, ಅದ್ಭುತವಾಗಿರುವಂಥ ರೆಂಬೆ, ಕೊಂಬೆ, ಹಣ್ಣು, ಹೂವು ಎಲ್ಲ ಇದೆ ಅದರಲ್ಲಿ. ಆದರೆ ನಾವು ಆ ಮರದ ರಕ್ಷಣೆಗೋಸ್ಕರ ನೀರನ್ನು ಎಲ್ಲಿಗೆ ಹಾಕ್ತೇವೆ? ನಾವು ಆ ಮರದ ತಲೆ ಮೇಲೆ ಯಾರೂ ನೀರು ಸುರಿಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮರಕ್ಕೆ ಬಾಯಿ ಯಾವುದು ಅಂದರೆ ಬೇರು ಅಂತ ಹೇಳಿ ಎಲ್ಲ ತಿಳ್ಕೊಂಡಿದ್ದಾರೆ. ಅದಕ್ಕೆ ಬುಡಕ್ಕೆ ನೀರು ಹಾಕ್ತಾರೆ. ಬುಡಕ್ಕೆ ನೀರು ಹಾಕಿದ್ರೆ ಮರ ಸಂಪೂರ್ಣವಾಗಿ ಬೆಳೆದು ನಿಲ್ಲುತ್ತದೆ. ಅದೇ ರೀತಿಯಲ್ಲಿ ಜಗದಗಲ ಮುಗಿಲಗಲ ಮಿಗೆಯಗಲವಾಗಿ ಇಡೀ ವಿಸ್ತಾರವಾಗಿ ನಿಂತಿರ್ತಕ್ಕಂಥ ಲಿಂಗ, ಅದು ಸೀಮಾತೀತವಾಗಿರ್ತಕ್ಕಂಥ ನೆಲೆ. ಅದಕ್ಕೆ ನಾವು ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು. ಎಲ್ಲಿ ಮಾಡಬೇಕು? ಆ ವಿಸ್ತಾರವಾಗಿರುವಂಥ ಲಿಂಗಕ್ಕೆ ನಾವು ಏನನ್ನು ನೀಡಬೇಕು, ಹೇಗೆ ನೀಡಬೇಕು? ಅದು ಬಹಳ ಸ್ವಾರಸ್ಯವಾಯಿತು ನೋಡಿ. ಅಲ್ಲಿ ಪಡಿ ಪದಾರ್ಥವನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಎಲ್ಲಿ ಮಾಡಬೇಕು?
ಎತ್ತೆತ್ತ ನೋಡಿದಡ ಅತ್ತತ್ತ ನೀನೇ ದೇವ, ಯಾವ ಕಡೆ ಕೊಡಬೇಕು? ಆ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಮುಂದೆ ಹೇಳ್ತಾರೆ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪದಾರ್ಥವ ನೀವ. ನೋಡಿ, ಇದು ಲಿಂಗಕ್ಕೆ ಅರ್ಪಣೆ ಮಾಡುವ ಬಗೆ ಹೇಗೆ ಎನ್ನುವಂಥದ್ದನ್ನು ಇಲ್ಲಿ ವಿಂಗಡಿಸಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಹೇಗೆ ಮರದ ಬಾಯಿ ಬೇರೋ ಹಾಗೆ ಲಿಂಗದ ಬಾಯಿ ಜಂಗಮ. ಲಿಂಗದ ಬಾಯಿ ಜಂಗಮ ಅಂತಿದ್ದ ಹಾಗೇನೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಆ ಒಂದು ವಿಶಾಲವಾಗಿರ್ತಕ್ಕಂಥ ಜಂಗಮ ಪದದ ಅರ್ಥವನ್ನು ವ್ಯಕ್ತೀಕರಿಸಿಕೊಂಡು ಲಿಂಗದ ಬಾಯಿ ಜಂಗಮ ಅಂತ ಹೇಳಿದ್ರೆ, ಜಂಗಮರಿಗೆ ಎಲ್ಲವನ್ನೂ ಕೊಟ್ಟರೆ ಆ ಲಿಂಗಕ್ಕೆ ತೃಪ್ತಿ ಆಗ್ತದೆ ಅಂತ ಅನ್ನುವಂಥ ಒಂದು ಅಪವ್ಯಾಖ್ಯಾನವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ವಾಸ್ತವವಾಗಿ ಜಂಗಮ ಅಂತಂದರೆ ಜಗದ್ಭರಿತವಾದ ಚೈತನ್ಯ. ಅಪ್ಪ ಬಸವಣ್ಣನವರು ಯಾವುದನ್ನು ಜಂಗಮ ಅಂತ ಗುರುತಿಸ್ತಾರೆ ನೋಡಿ, ಒಂದು ವಚನದಲ್ಲಿ ಅವರು ಹೇಳ್ತಾರೆ, ನಾನೋರ್ವನೇ ಭಕ್ತ ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಮರ್ತ್ಯಲೋಕದೊಳಗಣ ಮಹಾಗಣಗಳು ಅಂದರೆ ಬರೀ ಮನುಷ್ಯರಲ್ಲ, ಸಕಲ ಜೀವ ಪ್ರಪಂಚ ಏನಿದೆಯಲ್ಲ, ಇಲ್ಲಿರ್ತಕ್ಕಂಥ ಅಣು ರೇಣು ತೃಣ ಕಾಷ್ಟ ಮನುಷ್ಯ ಪಶು ಪಕ್ಷಿ ಎಲ್ಲವೂ ಯಾವುದು ಚೈತನ್ಯದೊಡನೆ ಒಡಗೂಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸೃಷ್ಟಿ ಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಒಂದು ಅದ್ಭುತ ಏನಿದೆಯಲ್ಲ, ಇವೆಲ್ಲವನ್ನೂ ಜಂಗಮ ಅಂತ ಗಮನಿಸ್ತಾರೆ. ಅದಕ್ಕೋಸ್ಕರ ಹೇಳಿದ್ರು ಅಪ್ಪ ಬಸವಣ್ಣ, ಸಕಲ ಜೀವಾವಳಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳಿದ ಮಾತು. ಅದಕ್ಕೋಸ್ಕರ ಸಕಲ ಜೀವಾವಳಿಯ ಒಂದು ವ್ಯವಸ್ಥೆಯನ್ನು, ಒಂದು ಸಮಷ್ಟಿ ಶಕ್ತಿಯನ್ನು ಏನಂತ ಕರೆದ್ರು? ಜಂಗಮ ಅಂತ ಕರೆದ್ರು. ಗಿಡಕ್ಕೆ ಬಾಯಿ ಬೇರು, ಲಿಂಗದ ಮುಖ ಜಂಗಮ. ಆ ಲಿಂಗಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನು ಯಾವುದಕ್ಕೆ ಮಾಡಬೇಕು? ಯಾವುದೋ ಒಂದು ಗುಡಿಯಲ್ಲಿರ್ತಕ್ಕಂಥ, ಗುಂಡಾರದಲ್ಲಿರ್ತಕ್ಕಂಥ, ತೀರ್ಥಕ್ಷೇತ್ರದಲ್ಲಿರ್ತಕ್ಕಂಥ ಲಿಂಗ ಅಂತ ಅಲ್ಲ. ಇಡೀ ಜಗದ್ಭರಿತವಾಗಿರುವಂಥ ಜಂಗಮ ಶಕ್ತಿ ಇದೆಯಲ್ಲ, ಆ ಸಕಲ ಪ್ರಪಂಚಕ್ಕೆ, ಸಮಾಜಕ್ಕೆ, ಸಕಲ ಸೃಷ್ಟಿಗೆ ನಿನ್ನ ಸೇವೆ ಸಲ್ಲಬೇಕು. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವನ್ನು ನಾವು ಕೊಟ್ಟರೆ ಅವಾಗೇನಾಗ್ತದೆ? ಆ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮುಂದೆ ಸಕಲ ಪದಾರ್ಥವ ನೀವನು. ಈಗ ನೋಡಿ, ಲಿಂಗಕ್ಕೆ ಬಾಯಿ ಜಂಗಮ, ಲಿಂಗ ತೃಪ್ತಿ ಆಗಲಿ ಅಂತ ಹೇಳಿ ಪ್ರಕೃತಿಯ ಎಲ್ಲಕ್ಕೂ ನೀವು ಕೊಡ್ತೀರಿ. ಒಂದು ಗಿಡಕ್ಕೆ ನೀರು ಹಾಕ್ತೀರಿ, ಒಂದು ಪದಾರ್ಥಕ್ಕೆ ನೀರು ಹಾಕ್ತೀರಿ, ಒಂದು ಪಶು ಪಕ್ಷಿಗಳಿಗೆ ನೀವು ಆಹಾರ ಹಾಕ್ತೀರಿ. ನೀವು ಅದನ್ನು ಪರಮಾತ್ಮನಿಗೆ ಅಂತ ನೀವು ಅರ್ಪಣೆ ಮಾಡಿದ್ರೆ ಆ ಪರಮಾತ್ಮ ಸುಮ್ಮನಿರೋದಿಲ್ಲ. ನೀರು ಹಾಕಿದರ ಫಲವಾಗಿ ನಿಮಗೆ ಹಣ್ಣು ಆಗಿ ನಿಮಗೆ ಮತ್ತೆ ವಾಪಸ್ ಪದಾರ್ಥವನ್ನು ಕೊಡ್ತಾನೆ. ನೀವು ಮೇವಾಕಿದರ ವ್ಯವಸ್ಥೆಯಾಗಿ ಹಸುವಿನ ಹಾಲಾಗಿ ಮತ್ತೆ ಅದು ನಮಗೆ ಬರ್ತದೆ ಅಂತ ಹೇಳಿದ್ರೆ, ನೀವು ಯಾವ ರೀತಿ ಭಕ್ತಿಯಿಂದ ತನ್ಮಯತೆಯಿಂದ ನೀವು ಸಮರ್ಪಣೆ ಮಾಡ್ತೀರಿ, ಅದೇ ರೀತಿಯಲ್ಲಿ ಪರಮಾತ್ಮ ನಿಮಗೆ ಅನುಗ್ರಹ ರೂಪದಲ್ಲಿ ಮತ್ತೆ ಕೊಡ್ತಾನೆ. ನೋಡಿ, ಅದನ್ನೇ ಹೇಳ್ತಾರೆ, ಮುಂದೆ ಸಕಲ ಪಡಿ ಪದಾರ್ಥವ ನೀವ. ಯಾತಕ್ಕೆ? ನೀನು ಸಮರ್ಪಣೆ ಮಾಡಿದ್ದೀಯಾ, ಅದಕ್ಕೋಸ್ಕರ ನಿನಗೆ ಅನುಗ್ರಹ ರೂಪದಲ್ಲಿ. ನೋಡಿ, ಪದಾರ್ಥದ ರೂಪದಲ್ಲಿ ನಾವು ಸಮರ್ಪಣೆ ಮಾಡಿದ್ರೆ ಪ್ರಸಾದದ ರೂಪದಲ್ಲಿ ಅದು ನಮಗೆ ವಾಪಸ್ ಬರ್ತದೆ. ನೀವೆಲ್ಲಾದರೂ ಹೋದರೆ ಒಂದಿಷ್ಟು ಹಣ್ಣು ಅದನ್ನು ತೆಗೆದುಕೊಂಡೋಗಿ ಆ ನೈವೇದ್ಯಕ್ಕೆ ಅಂತ ಅಲ್ಲಿ ಇಲ್ಲಿ ಕೊಡ್ತೀರಿ. ಅವರದ್ದು ಏನಾಗ್ತದೆ, ನೀವು ತೆಗೆದುಕೊಂಡು ಹೋಗುವಾಗ ಪದಾರ್ಥ, ಮತ್ತೆ ಅದನ್ನು ಪಡೆದಾಗ ಅದು ಪ್ರಸಾದ. ಅಂದರೆ ನಿಮ್ಮ ವ್ಯವಸ್ಥೆಗೆ ಭಗವಂತನ ಅನುಗ್ರಹ ಸೇರಿ ಬರುವಂಥದ್ದು ಪ್ರಸಾದ, ನೀವು ಭಕ್ತಿಯಿಂದ ಕೊಡುವಂಥದ್ದು ಪದಾರ್ಥ. ಪದಾರ್ಥವನ್ನು ಪ್ರಸಾದೀಕರಣಗೊಳಿಸಬೇಕು ಅಂತ ಹೇಳಿದ್ರೆ ನೀವು ಸರ್ವ ಸಮರ್ಪಣೆ ಮಾಡಿದ್ರೆ ಅದು ಪ್ರಸಾದದ ರೂಪದಲ್ಲಿ ನಿಮ್ಮ ಉಪಯೋಗಕ್ಕೂ ಬರ್ತದೆ. ನೋಡಿ, ಸರಳವಾಗಿ ಬದುಕನ್ನು ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಅನ್ನುವಂಥ ಎಷ್ಟು ಅದ್ಭುತವಾದ ವಿಚಾರ ಇದೆ. ಒಳ್ಳೆಯ ಉದಾಹರಣೆ, ಮರಕ್ಕೆ ಬಾಯಿ ಬೇರು, ನೀನು ಬುಡಕ್ಕೆ ನೀರು ಹಾಕ್ತೀಯ. ಲಿಂಗದ ಬಾಯಿ ಜಂಗಮ, ಲಿಂಗ ಅದು ಸೀಮಾತೀತವಾಗಿರ್ತಕ್ಕಂಥ ಭಗವಂತನ ಚೈತನ್ಯ. ಅದು ನಿನಗೆ ಸಿಗುವಂಥದ್ದು ಹೇಗೆ ಅಂತಂದರೆ, ಈ ಪ್ರತಿಯೊಂದು
ಸಮಾಜದ ಮತ್ತು ಸೃಷ್ಟಿಯ ಪ್ರತಿಯೊಂದು ಗಿಡ ಮರ ಬಳ್ಳಿಯಿಂದ ಹಿಡಿದು ಮನುಷ್ಯರವರೆಗೆ ಎಲ್ಲವೂ ಜಂಗಮ ರೂಪದಲ್ಲಿ ನಿನ್ನ ಎದುರಿಗೆ ಬಂದಿದೆ. ನೀನು ಹಸಿದವರಿಗೆ, ಹಸಿದ ಪ್ರಾಣಿಗೆ, ಬಾಡಿದ ಗಿಡಕ್ಕೆ ನೀನು ನೀರು ಹಾಕ್ತು ಅಂತ ಹೇಳಿದ್ರೆ ಅದು ಮತ್ತೆ ನಿನಗೆ ಫಲವಾಗಿ ವಾಪಸ್ ಬರ್ತದೆ. ನಾವು ಯಾವತ್ತೂ ಜಂಗಮವನ್ನು ಈ ವಿಶ್ವ ಚೈತನ್ಯದ ರೂಪದಲ್ಲಿಯೇ ನೋಡಬೇಕು ಅಂತ ಅನ್ನುವಂಥ ಒಂದು ಕಟ್ಟೆಚ್ಚರಿಕೆಯನ್ನು ಅಪ್ಪ ಬಸವಣ್ಣ ಮುಂದಿನ ಮಾತಿನಲ್ಲಿ ಹೇಳ್ತಾರೆ. ಆ ಜಂಗಮವ ನೀನು ಯಾವುದನ್ನು ಜಗದ್ಭರಿತವಾಗಿರ್ತಕ್ಕಂಥ ಚೈತನ್ಯವನ್ನು ಹರನೆಂದು ಕಂಡು ನನ್ನ ಸ್ವರೂಪ ಪರಮಾತ್ಮನ ಸ್ವರೂಪ ಅಂತ ಅನ್ನೋ ರೀತಿಯಲ್ಲಿ ಕಂಡು ಆ ಜಾಗದಲ್ಲಿ ನರನೆಂದು ಭಾವಿಸಿದರೆ, ಅದನ್ನು ಈ ಸಮಷ್ಟಿ ಶಕ್ತಿಯನ್ನು ವ್ಯಕ್ತೀಕರಿಸಿದ್ರೆ, ಸಮಷ್ಟಿ ಚೈತನ್ಯವನ್ನು ವ್ಯಕ್ತಿಯನ್ನಾಗಿ ಗುರುತಿಸಿದ್ರೆ ಅದೇನಾಗ್ತದೆ ಅಂದರೆ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ. ನೀನು ಸಂಪೂರ್ಣ ಹಾದಿ ತಪ್ತೀಯ. ಹಾದಿ ತಪ್ಪಿದರ ಪರಿಣಾಮ, ಅದರ ಫಲವನ್ನು ನೀನೇ ಅನುಭವಿಸ್ಬೇಕಾಗ್ತದೆ. ಅದೇನಾಗ್ತದೆ ಅಂತಂದರೆ ತಪ್ಪು ದಾರಿಯಲ್ಲಿ ಹೋದವನಿಗೆ ಅನಂತ ಆಘಾತಗಳು ಸಹಜವಾಗಿರ್ತವೆ. ಸಮಷ್ಟಿ ಶಕ್ತಿಯಲ್ಲಿರ್ತಕ್ಕಂಥ ಜಂಗಮ ತತ್ವವನ್ನು ಎಲ್ಲರಲ್ಲಿಯೂ ಕಾಣುವುದನ್ನು ಬಿಟ್ಟು ವ್ಯಕ್ತೀಕರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀನು ಅಸಂಸ್ಕಾರಕ್ಕೆ ಗುರಿಯಾಗಿ ನೀನು ಅದರ ದೋಷಕ್ಕೆ ನೀನು ತುತ್ತಾಗ್ತೀಯ. ನಿನ್ನ ಬದುಕು ಬೆಳಕಾಗೋದಕ್ಕೆ ಬದಲಾಗಿ ಕತ್ತಲೆಯ ಕೂಪವಾಗುತ್ತದೆ. ಈ ಮಾತನ್ನು ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಆ ಜಂಗಮವ ಹರನೆಂದು ಭಾವಿಸಿ ನೀನು ಮಾಡ್ತಾ ಇದ್ದೀಯ, ಅದನ್ನು ನೀನು ನರನೆಂದು ಭಾವಿಸಿ ನೀನು ಅದನ್ನು ವ್ಯಕ್ತೀಕರಿಸಿದ್ರೆ ಅದರ ಪರಿಣಾಮ ಸಂಪೂರ್ಣವಾಗಿ ವಿರುದ್ಧವಾದ ನೆಲೆಯಲ್ಲಿ ಆಗ್ತದೆ. ಅದರಿಂದ ಏನು ಅಂತ ಹೇಳಿದ್ರೆ ನೋಡಿ, ಅಪ್ಪ ಬಸವಣ್ಣ ಅದಕ್ಕೋಸ್ಕರನೇ ಹೇಳಿದ್ದು, ನಾನು ಓರ್ವನೇ ಭಕ್ತ, ನಾನು ಮಾಡುವವ. ನನ್ನ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ ಭಗವಂತ ವಿಶ್ವತೋಮುಖವಾಗಿ ಬರ್ತಾನೆ, ವಿಶ್ವ ಚೈತನ್ಯ ಸ್ವರೂಪವಾಗಿ ಬರ್ತಾನೆ. ಒಂದೊಂದು ಅಣು ಅಣು ವ್ಯವಸ್ಥೆಯು ಭಗವಂತನ ಸ್ವರೂಪವಾಗಿ ನನ್ನನ್ನು ಸ್ವೀಕಾರ ಮಾಡ್ತದೆ. ನಾನು ಕೊಡುವುದೆಲ್ಲವೂ ಭಗವಂತನಿಗೆ. ಭಗವಂತ ಯಾವ ರೂಪದಲ್ಲಿ ತೆಗೆದುಕೊಳ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇರುವಂಥ ಭಾವನೆ ಇರಬೇಕು. ನಾನು ಓರ್ವನೇ ಭಕ್ತ, ಸಾಕ್ಷಾತ್ ಜಂಗಮ ಲಿಂಗ ನೀವೇ ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಜಂಗಮ. ಇದನ್ನು ಬಹಳ ಲೆಕ್ಕಾಚಾರದಲ್ಲಿ ಇದನ್ನು ನಾವು ಗಮನಿಸಬೇಕು. ಈ ವ್ಯವಸ್ಥೆಯಲ್ಲಿ ನೋಡಿ, ಒಂದು ಲೆಕ್ಕದಲ್ಲಿ ಈ ಪ್ರಕೃತಿಯೇ, ನಮ್ಮ ಸಿದ್ದಯ್ಯ ಪುರಾಣಿಕರು ಒಂದು ಕವನ ಹೇಳ್ತಾರೆ, ಪ್ರಕೃತಿಯೇ ಗುರು ಗಗನವೇ ಲಿಂಗ. ಈ ವಾಸ್ತವತೆಯನ್ನು, ಪ್ರಕೃತಿಯೇ ಗುರು ಆಕಾಶವೇ ಲಿಂಗ, ಈ ಜಗವಿದೆಲ್ಲವೂ ಜಂಗಮ, ಈ ವಾಸ್ತವವಾಗಿ. ಅದೇ ರೀತಿಯಲ್ಲಿ ಮುಂದೆ ಹೇಳ್ತಾರೆ, ಹುಲ್ಲೆ ಪತ್ರೆಯು, ಅಲ್ಲಿ ಇರ್ತಕ್ಕಂಥ ನೀರು ತೀರ್ಥ, ಜಡವಿದೆಲ್ಲವೂ ಜಂಗಮ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಜಡ ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಜಂಗಮ ಸ್ವರೂಪವಾಗಿರ್ತಕ್ಕಂಥದ್ದು. ಈ ಜಗವೇ ಕೂಡಲ ಸಂಗಮ. ಈ ವಾಸ್ತವತೆಯನ್ನು ನಾವು ಗಮನಿಸ್ಕೊಂಡು ಹೋಗುವಂಥ ಯೋಜನೆ ಇದೆಯಲ್ಲ, ಇದು ಈ ವಚನ ನಮಗೆ ಕೊಡ್ತಕ್ಕಂಥ ಒಂದು ಅನುಸಂಧಾನದ ಒಳರೂಪ. ಇದು ನಮ್ಮ ಅನುಭವಕ್ಕೆ ಬರಬೇಕು. ನಾವು ಕಂಡದ್ದು, ಮುಟ್ಟಿದ್ದು, ನೋಡಿದ್ದು, ಕೇಳಿದ್ದು ಎಲ್ಲವೂ ಜಂಗಮ ಸ್ವರೂಪದ ಭಗವಂತನ ಒಂದು ಅನುಗ್ರಹ ವಾಣಿ, ಅನುಗ್ರಹ ರೂಪ, ಅನುಗ್ರಹದ ಸ್ಪರ್ಶ ಅಂತ ಅನ್ನುವಂಥ ರೀತಿಯಲ್ಲಿ ಭಾವನೆ ಬಂದಾಗ ನಾವು ಆ ಮಹಾ ಜಂಗಮ ಸ್ವರೂಪದ ನೆಲೆಯಲ್ಲಿ ನಾವು ಸಂಪೂರ್ಣವಾಗಿ ಸಮರಸ ಚಿತ್ತರಾಗಿ ನಾವು ಅದರಲ್ಲಿ ಸೇರಿ ಹೋಗ್ತೇವೆ. ಇಂಥ ಒಂದು ವ್ಯವಸ್ಥೆಯನ್ನು ಸಾಧನೆ ಮಾಡಬೇಕಾದ್ರೆ ನೀನು ಎಲ್ಲೆಲ್ಲೋ ಆ ಊರು, ಈ ಊರು, ಆ ಕಾಡು, ಈ ಮೇಡು, ಈ ಬೆಟ್ಟ, ಈ ಹಳ್ಳ ಹುಡುಕೊಂಡು ಹೋಗಬೇಕಾದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಲಿಂಗದ ಬಾಯಿ ಜಂಗಮ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ನಿನಗೆ ಸಹಕಾರಿಯಾಗಿ ಸಿಗ್ತಾ ಇದೆ. ಇದನ್ನು ಉಪಯೋಗಿಸ್ಕೊಂಡು ನೀನು ಬೆಳಿಬೇಕಲ್ವ. ಇದು ಈ ವಚನದ ಅಂತರಂಗದ ನೋಟ. ಚನ್ನಬಸವಣ್ಣನವರ ವಚನಗಳಲ್ಲಿ ಲಿಂಗವು ಮಹಾ ಅರಿವಿನ ಪ್ರಜ್ಞೆಯ ಬೆಳಕಾಗಿ ಕಾಣುತ್ತದೆ. ಆಕಾಶದಲ್ಲಿ ಆಡುವ ಪಟಕ್ಕಾದರೂ, ಆಕಾಶದಲ್ಲಿ ಆಡುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು,
ಆಕಾಶದಲ್ಲಿ ಆಡುವ ಕಲಿಯಾದರೂ ಕಚ್ಚವಿಲ್ಲದಾಗದು ಕಲಿಯಾದರೂ ಕಚ್ಚವಿಲ್ಲದಾಗದು ಭೂಮಿಯಿಲ್ಲದೆ ಬಂಡಿ ನಡೆಯದು ಭೂಮಿಯಿಲ್ಲದೆ ಬಂಡಿ ನಡೆಯದು ಆಕಾಶದಲ್ಲಿ ಆಡುವ ಪಟಕಾದರೂ ಮೂಲ ಸೂತ್ರವಿರಬೇಕು ಆಕಾಶದಲ್ಲಿ ಆಡುವ ಅಂಗಕ್ಕೆ ಲಿಂಗ ಸಂಗವಿಲ್ಲದೆ ನಿಸ್ಸಂಗವಾಗಬಾರದು ಅಂಗಕ್ಕೆ ಲಿಂಗ ಸಂಗವಿಲ್ಲದೆ ನಿಸ್ಸಂಗವಾಗಬಾರದು ಕೂಡಲ ಚನ್ನ ಸಂಗಮ ದೇವರಲ್ಲಿ ಸಂಗವಿಲ್ಲದೆ ಕೂಡಲ ಚನ್ನ ಸಂಗಮ ದೇವರಲ್ಲಿ ಸಂಗವಿಲ್ಲದೆ ನಿಸ್ಸಂಗಿಯಂದು ನುಡಿಯಬಾರದು ನಿಸ್ಸಂಗಿಯಂದು ನುಡಿಯಬಾರದು ಆಕಾಶದಲ್ಲಿ ಆಡುವ ಪಟಕಾದರೂ ಮೂಲ ಸೂತ್ರವಿರಬೇಕು ಆಕಾಶದಲ್ಲಿ ಆಡುವ ಪಟಕಾದರೂ ಆಕಾಶದಲ್ಲಿ ಆಡುವ